ನಿಮಗೆ ಕ್ರೀಡೆ ಬಗ್ಗೆ ತುಂಬಾ ಆಸಕ್ತಿ. ನಾನು ಒಳ್ಳೆ ಪ್ಲೇಯರ್ ಅಲ್ಲ, ಬಟ್ ಕಬಡ್ಡಿನಲ್ಲಿ ನನ್ನ ಪಾರ್ಟಿಸಿಪೇಷನ್ ಮಾಸ್ಟರ್ ಮಂಜು ಡಿಸ್ಟರ್ಬ್ ಆದ ಲೊಕಾರ್ನಾ ಫೆಸ್ಟಿವಲ್ ಇಂದ ಹಿಡಿದು ಇಡೀ ಕಪೋಲಾ ಫ್ಯಾಮಿಲಿ ನನ್ನ ಹೆಗ್ಲ ಮೇಲೆ ಕೂರ್ಸ್ಕೊಂಡು ಕೂತಿದ್ದೆ ಅಂತ ನಿನ್ನನ್ನ ನೋಡಿ ನನ್ನ ಪ್ರೋಗ್ರಾಮ್ನ ಡಿಸೈಡ್ ಮಾಡೋ ಥರದ್ದು ಆಯ್ತಲ್ಲ. ನಾನು ಖುಷಿ ಅನ್ಸೋದಷ್ಟೇ ಹಿಂದೆ ಬಿಡ್ತೀನಿ. ನಾನು ಬಂದಿದ್ದೆಲ್ಲ ನಾನು ಮಾಡಕ್ ಹೋಗೋದಿಲ್ಲ, ಬಟ್ ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ. ತಂತಿಯಲ್ಲಿ ನಿಂತ ಕಬೀರ ನೀವು ಅನ್ಕೊಂಡಂಗೆ ಆಗ್ಲಿಲ್ಲ. ಒಂದು ಸಿನಿಮಾ ರಜನಿಕಾಂತ್ ಅವ್ರ ಸಿನಿಮಾ ಕಬಾಲಿ ಅನ್ನೋ ಸಿನಿಮಾ ಬಂದಾಗ ಅದಾದ್ಮೇಲೆ ಅವ್ರ ಮೇಲೆ ಒತ್ತಡ ಬಂತು, ಈ ಸಿನಿಮಾ ರಿಲೀಸ್ ಮಾಡ್ಬಿಡಿ ಅಂತ. ಶಿವಣ್ಣ ಬೇಜಾರು ಮಾಡ್ಕೊಂಡು ನೋಡಿ ಹಿಂಗೆ ಆಗ್ತವೆ ಇಲ್ಲಿ, ಅದಕ್ಕೆ ನನ್ಗೆ ಹೇಳೋದು. ಬೆಂಗಳೂರು ಬಂದಾದ ಮಾರನೆಗೆ ಭಾನುವಾರದಲ್ಲಿ ಮತ್ತೆ ಜನ ಇಲ್ಲ. ನಾವು ಬಂದಿದ್ದೀವಿ, ರಿಲೀಸ್ ಮಾಡಿದ್ವಿ ಅನ್ನೋದು ಗೊತ್ತಾಗೋಕೆ ಮುಂಚೆನೇ ನಾವು ಥಿಯೇಟರ್ಲಿ ಇಲ್ಲ ಸರ್. ನಮ್ಮಲ್ಲಿ ಒಂದು ಜೋಕ್ ಇದೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡ ಕಾಪಾಡು ಕನ್ನಡಿಗರಿಂದ. ಅಹಿಂಸೆ ಚೇತನ್ ನಾನೇ ಕರ್ಕೊಂಡು ಬಂದಿದ್ದು, ಕಿಶೋರ್ನು ನಾನೇ ಟ್ರೈನ್ ಮಾಡಿದ್ದು ನಾನೇ, ರಂಗಭೂಮಿ ಕರ್ಕೊಂಡು ಬಂದಿದ್ದು ನಾನು. ಯಾರಾದರೂ ಒಳ್ಳೆ ಆಕ್ಟಿಂಗ್ ಕರ್ಕೊಂಡು ಬರೋದಿಲ್ವಾ, ಒಂದು 500 ಜಾಸ್ತಿ ಹೋದ್ರೂ ಪರವಾಗಿಲ್ಲ, ನಮ್ಗೆ ಟೈಮ್ ಸೇವ್ ಆಗುತ್ತೆ. ಯಾಕೆ ಕಿಶೋರ್ ಅವ್ರು ಸ್ವಲ್ಪ ಟೈಮ್ ತಗೊಂಡು, ರಮ್ಯಾ ಅವ್ರದ್ದು ಡೇಟಿಂಗ್ ಅವ್ರು ನಂಗೆ ಡಿನೂ ಮಾಡಿಯಬೇಕು. ಹಂಗೆ ಅವರು MG ರೋಡಲ್ಲಿ ಬೆಲ್ಟ್ ಮಾರೋ ಥರ ಕಾಣಿಸ್ತಾರೆ ಅವ್ರು ರೇಗದ. ನಂಗೆ ಶ್ರೀಧರ್ ಅವ್ರ ಹತ್ರ ಹೋದ್ಮೇಲೆ ಅವರು ನನಗೆ ಎದೆಗಾರಿಕೆ ಮಾಡಬೇಕು. ಸ್ಲಂಬಾಲ ಭಾಳ ಅವ್ರ ಮಾನಸಿಕ ಗುರು ಸ್ಲಂಬಾಲ. ಈಗ ನನಗೆ ಮೈನ ಹೆಂಗೋ ಶ್ರೀಧರ್ ಅವ್ರಿಗೆ ಸ್ಲಂಬಾಲ ಹಂಗೆ. ನನಗೆ ಕೊಟ್ಟರೆ ಎದೆಗಾರಿಕೆ ಕೊಡಿ, ಇಲ್ವಾ ನನಗೆ ದಾದಾಗಿರಿ ಅದು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ನರೇಂದ್ರ ಬಾಬು ಅಂದಷ್ಟು 2 ಸಿನಿಮಾ ಅಂತೂ ಯಾರು ಕೇಳಿದ್ರು ಹೇಳ್ತಾರೆ, ಒಂದು ಕಬಡ್ಡಿ, ಇನ್ನೊಂದು ಸಂತಿಯಲ್ಲಿ ನಿಂತ ಕಬೀರ. ನಿಮಗೆ ಕ್ರೀಡೆ ಬಗ್ಗೆ ತುಂಬಾ ಆಸಕ್ತಿ. ನಾನು ಒಳ್ಳೆ ಪ್ಲೇಯರ್ ಅಲ್ಲ, ಬಟ್ ಕಬಡ್ಡಿನಲ್ಲಿ ನನ್ನ ಪಾರ್ಟಿಸಿಪೇಷನ್ ಇರೋದು. ಅಂದ್ರೆ ವೆಯ್ಟ್ ಇದ್ದದ ಕಾರಣಕ್ಕೆ ಕಬಡ್ಡಿಗಳಲ್ಲಿ ಯಾವಾಗ್ಲೂ ಅಪೋಸಿಟ್ ಟೀಮ್ಗಳಿಗೆ ಒಂದು ವೆಯ್ಟ್ ಕಾಣಲಿ, ಪ್ಲೇಯರ್ಗಳು ವೆಯ್ಟ್ ಕಾಣಲಿ ಅಂತ ನನ್ನ ಆಡಿಸೋದು. ನಾನೇ ತುಂಬಾ ಒಳ್ಳೆ ಪ್ಲೇಯರ್ ಅಲ್ಲ, ನನ್ನ ಜೊತೆಗೆ ತುಂಬಾ ಒಳ್ಳೆ ಪ್ಲೇಯರ್ಗಳಿದ್ರು. ಇನ್ಫ್ಯಾಕ್ಟ್ ನಮ್ಮೂರಲ್ಲಿ ಒಂದು ಒಳ್ಳೆ ಟೀಮ್ ಇತ್ತು. ನಮ್ಮೂರು ಮಂಗಳವಾರಪೇಟೆ ಅಂತ ಕೇರಿ ಅವರು. ನಮ್ಮೂರಲ್ಲಿ ಇನ್ನೊಂದು ಟೀಮ್ ಇತ್ತು. ಇಡೀ ತಾಲೂಕಿನ ಜನ ಎಲ್ಲ ಸೇರಿ ಪ್ರತಿಭಾವಂತ ಆಟಗಾರರು ಒಂದು ಟೀಮಲ್ಲಿ ಆಡೋದು. ನಮ್ಮೂರಿನ ಕೇರಿ ಆಟಗಾರರಷ್ಟೇ ನಾವು ಒಂದು ಟೀಮಲ್ಲಿ ಆಡ್ತೀವಿ. ಅರುಣಾ ಸ್ಪೋರ್ಟ್ಸ್ ಕ್ಲಬ್ ಅಂತ ನಮ್ದಿತ್ತು. 7 ಸ್ಟಾರ್ ಅಂತ ಊರಿಂದಿತ್ತು. ಪ್ರಾಯಶಃ ಆ ಸೀಮೆನಲ್ಲಿ ಬಹಳ ಫೇಮಸ್. ಮಂಡ್ಯದಿಂದ ಹಿಡಿದು ಈ ಬೆಂಗಳೂರು ಗ್ರಾಮೀಣ ಮತ್ತು ಮಂಡ್ಯ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಫೇಮಸ್ ಪ್ಲೇಯರ್ಗಳಿದ್ದಂಥ ಟೀಮ್ಗಳು. ಆ 2 ಟೀಮ್ಗಳ ನಡುವೆ ಆಟ ನಡೆದ್ರೆ ಅದು ಹೆಚ್ಚು ಕಡಿಮೆ ಒಂದೊಂದು ಪಾಯಿಂಟ್ಗೂ ಸೋಲು ಗೆಲುವು ಸಹಜವಾದ. ಅದು ಒಂದೊಂದು ಪಾಯಿಂಟ್ಗೂ ಸಿಕ್ಕಾಪಟ್ಟೆ ಇದಾಗೋದು. ಅದು ಈ ಒಂದು ಊರಿನ ತಾಲೂಕಿನ ಪ್ರತಿಭಾವಂತರು ಅಷ್ಟು ಜನ ಕಡೆ ಇದ್ರೆ, ನಾವು ಬರೀ ಒಂದು ಕೇರಿಯ 7 ಜನ ಆಟಗಾರರು ಟಗ್ ಆಫ್ ವಾರ್ ಇತ್ತಲ್ಲ, ಅದರಲ್ಲಿ ರೋಮಾಂಚನ ಆಗೋದು ನನಗೆ. ನಮ್ಮ ಪ್ರತಿ ಸೋತಕ ಹಿಗ್ಗೋದು, ಪ್ರತಿ ಸೋತಕ ಕುಗ್ಗೋದು, ಇದ್ರ ಜೊತೆಗೆ ಬೆಳೆದಿದ್ದೆ ನಾನು. ಹಂಗಾಗಿ ಅದ್ರದ್ದು ಇನ್ಫ್ಲೂಯೆನ್ಸ್ ಇದ್ದೇ ಇತ್ತು ನನಗೆ. ಕಬಡ್ಡಿ ಇನ್ಫ್ಲೂಯೆನ್ಸ್ ಭಾಳ ಇತ್ತು ನನಗೆ. ಹಂಗೆ ಅದೊಂದು ಫಸ್ಟ್ ಸಿನಿಮಾ ಆಯಿತು. ಲಕ್ಕಿಲಿ ನನಗೆ ಅದು ಫಸ್ಟ್ ಸಿನಿಮಾ ನನ್ನದು ಆಗಿರಲಿಲ್ಲ. ದೂರದರ್ಶನಲ್ಲಿ ನನಗೆ ಹೀಗೆ ತುಂಬ ಹೆಸರು ಬಂದ್ಬಿಡ್ತು. ಮಾಸ್ಟರ್ ಮಂಜು ಒಂದು ಡೈರೆಕ್ಟ್ ಮಾಡಿದ್ರು, ಅಮಾಸೆ ಅಂತ ಒಂದು ಮಾಡಿದ್ರು. ಅದು ಸ್ಕ್ರಿಪ್ಟ್ ಇಷ್ಟ ಆಗಿರಲಿಲ್ಲ, ಜಾರ್ಕೊಂಡಿದ್ದೆ ನಾನು. ಆಮೇಲೆ ದ್ರೋಹ ಅಂತ ಒಂದು ಮಾಡಿದ್ರು, ಅದು ಸ್ಕ್ರಿಪ್ಟ್ ಇಷ್ಟ ಆಗಿರಲಿಲ್ಲ. ಆಮೇಲೆ ಅಮಾಸೆ ಅಂತ ಮಾಡಿದ್ರು, ಮೈನನ್ನ ಲೀಡಲ್ಲಿ ಇಟ್ಕೊಂಡು. ಆ ದೂರದರ್ಶನ್ ಟೇಪ್ ಕೊಡೋಕೆ ಹೋದಾಗ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ಅದೇನು ಅಂದರೆ, ನಳಿನಿ ರಾಮಣ್ಣ, ಉಷಾಕಿಣಿ ಮೇಡಮ್ ಇದ್ರು. ಅವರು ಅವಾಗ ನಳಿನಿ ರಾಮಣ್ಣ ಮತ್ತು ಉಷಾಕಿಣಿ ಇಬ್ಬರು ಸೇರಿ ಡಿಸೈಡ್ ಮಾಡೋದು ದೂರದರ್ಶನ್. ನಾನು ಇನ್ನೂ ಅಸೋಸಿಯೇಟ್ ಆಗಿ ಕೂತಿದ್ದೆ. ನಾನು ಇದ್ದೆ, ಮಂಜು ಹೋದ್ರು ಒಳಗಡೆ ಹೋದ್ರೆ ಅವ್ರ ದ್ರೋಹ ಬಗ್ಗೆ ಒಂಥರದ್ದು ಏನದು ಅಸಮಾಧಾನ ಆಯ್ತು ಅವ್ರಿಗೆ, ಚೆನ್ನಾಗಾಗಿರ್ಲಿಲ್ಲ ಅಂತ. ನಾನು ಅದೇ ಕಾರಣಕ್ಕೆ ಜಾರ್ಕೊಂಡಿದ್ದೆ, ಅದಕ್ಕೆ ಕೆಲಸ ಮಾಡಿರಲಿಲ್ಲ. ಆಮೇಲೆ ಅಮಾವಾಸ್ಯೆ ಕೆಲಸ ಮಾಡಬೇಕಾದ್ರೆ ಅವ್ರು ಕೇಳಿದ್ರು, ನೋಡ್ತಾ ಇದ್ರು, ಇದಕ್ಕೆ ಅಸೋಸಿಯೇಟ್ ನರೇಂದ್ರ ಬಾಬು. ಉಷಾಕಿಣಿ ಅಲ್ಲಿಂದ ಹೇಳಿದ್ರು, ಹಂಗಂದ್ರೆ ಇದು ಒಳ್ಳೆ ಪ್ರೋಗ್ರಾಮ್ ಆಗುತ್ತೆ ಅಂತ. ಅಷ್ಟು ನಂಬಿಕೆ. ಮಾಸ್ಟರ್ ಮಂಜು ಡಿಸ್ಟರ್ಬ್ ಆದ್ರು. ಮಾಸ್ಟರ್ ಖ್ಯಾತಿಯ ಮಂಜು ಡಿಸ್ಟರ್ಬ್ ಆದ್ರು. ಅಲ್ಲಪ್ಪ, ನಾನು ದೊಡ್ಡ ಸಿನಿಮಾ ಮಾಡಿದ್ದೀನಿ, ಅಷ್ಟು ದೊಡ್ಡ ಲೊಕಾರ್ನಾ ಫೆಸ್ಟಿವಲ್ ಇಂದ ಹಿಡಿದು ಇಡೀ ಕಪೋಲಾ ಫ್ಯಾಮಿಲಿ ನನ್ನ ಹೆಗ್ಲ ಮೇಲೆ ಕೂರ್ಸ್ಕೊಂಡು ಕೂತಿದ್ದೆ ಅಂದ್ರೆ. ಲೊಕಾರ್ನಾ ಫೆಸ್ಟಿವಲ್ ಅಲ್ಲಿ ಗಾಡ್ ಫಾದರ್ ಫ್ಯಾಮಿಲಿ ಅವರು ಪೂರ್ತಿ ನನ್ನ ಜೊತೆಗೆ, ರಾಬರ್ಟಿನವರು, ಆಪೆಚಿನೋ ಸಮೇತವಾಗಿ ನನ್ನ ಜೊತೆಗೆ ಫೋಟೋ ಹೊಡಿಸ್ಕೊಟ್ರು. ನಿನ್ನನ್ನ ನೋಡಿ ನನ್ನ ಪ್ರೋಗ್ರಾಮ್ನ ಡಿಸೈಡ್ ಮಾಡೋ ಥರದ್ದು ಆಯ್ತಲ್ಲ ಅಂತ ಸ್ವಲ್ಪ ಆ ಕ್ಷಣಕ್ಕೆ ಡಿಸ್ಟರ್ಬ್ ಆದ್ರು. ಆಮೇಲೆ ಜೊತೆಯಲ್ಲೇ ಬಂದ್ವಿ, ಇಲ್ಲ ಬಿಡಿ ಸರ್, ಅದು ನಾನು ಹೇಳಿದೆ, ಇಲ್ಲ ಆ ಥರದ್ದು ಸುಮ್ಮನೆ ಆ ಥರದ್ದಿಲ್ಲ, ಈ ಥರದ್ದು ನಾನು ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಅವ್ರು ಹೇಳೋದು, ನೀನು ಸುಮ್ಮನೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ, ಅಷ್ಟೊಂದು ಸುಖ ನೀನೊಂದು ಎಪಿಸೋಡ್ ಮಾಡೋದು, ನಿಮ್ಗೆ ಹೆಸರಿದೆ ಅಂತ. 96 ಅವಾಗ ನಾನು ಫೈನಲ್ ಇಯರ್ ಡಿಗ್ರಿನಲ್ಲಿದ್ದೆ. ನಾನು ಅವಾಗ ಏನು ಮಾಡಿದೆ, ನಾನು ತೊಗೊಂಡು ಬಂದು ನನ್ನ ಪ್ರಪೋಸಲ್ ಕೊಟ್ಟಾಗ ನನ್ನ ಫ್ರೆಂಡ್, ನನ್ನ ಕ್ಲಾಸ್ಮೇಟ್ಗಳು ಸೇರಿ ಪ್ರೊಡ್ಯೂಸ್ ಮಾಡಿದ್ರು. ಎಲ್ಲರೂ 5,000 ಗೋಪಿ ಅನ್ನೋನು ಒಂದು 15,000. ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ಎಲ್ಲ ಸೇರಿ ಒಂದು 26,000-27,000ದಲ್ಲಿ ಒಂದು ಎಪಿಸೋಡ್ ಡೈರೆಕ್ಟ್ ಮಾಡಿದೆ 96ಅಲ್ಲಿ. ದನಿ ಅಂತ ಶಾರ್ಟ್ ಫಿಲ್ಮ್, ಅರ್ಧ ಗಂಟೆದು. ಅದು ನಮ್ಮ ನ್ಯಾಯಮೂರ್ತಿ ಕ್ಯಾಮ್ರಾಮನ್ನು, ನಮ್ಮ ಗುಣ ಸರ್ ಎಡಿಟ್ರು, ಗುಣಶೇಖರನ್.
ನಮ್ಗೆಲ್ರಿಗೂ ಎಡಿಟಿಂಗನ್ನ ಅಥವಾ ಸಿನಿಮಾನ ಎಸ್ಥೆಟಿಕ್ಸ್ನ ಅಚ್ಚುಕಟ್ಟಾಗಿ ಕಲಿಸಿದವರು. ಇಡೀ ನಮ್ಮ ಕಲಾಕ್ಷೇತ್ರದ ಬಳಗಕ್ಕೆ ಸಿನಿಮಾ ಸ್ಕೂಲ್, ನಾವ್ಯಾರು ಸಿನಿಮಾ ಸ್ಕೂಲಲ್ಲಿ ಓದ್ದವ್ರು. ಅವ್ರು ಅಡೆಯಾರ್ ಸ್ಕೂಲ್, ಚೆನ್ನೈ ಇನ್ಸ್ಟಿಟ್ಯೂಟ್, ಇದು ಇಂಡಿಯನ್ ಇದ್ರ ಮೇಲೆ ಫಸ್ಟ್ ಲೈವ್ ಶೂಟ್ ಮಾಡಿದ್ರು ಅವರು ನ್ಯೂಸ್ನ. ಅಷ್ಟು ದೊಡ್ಡ ಎಡಿಟರ್ ಅವರು ನಮಗೆ ರೂಪಿಸಿದ್ರು. ಅವ್ರ ಮೂಲಕ ನಾವೆಲ್ಲ ಸಿನಿಮಾದಲ್ಲಿ ಇದಾದ್ವಿ, ಅವ್ರು ಎಡಿಟ್ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು ಸರ್, ನನಗೆ 1 hour ಫಿಲ್ಮ್ ಮಾಡಿದೆ. ಮೆಗಾ ಸೀರಿಯಲ್ಲು ಬಂದಿತ್ತು ನನಗೆ, ಕಾದಂಬರಿ ಅಂತ. ಅಂದ್ರೆ ಯಂಗೆಸ್ಟ್ ಮೆಗಾ ಸೀರಿಯಲ್ ಡೈರೆಕ್ಟರ್ ಅದೇನಾದ್ರು ಆಗಿದ್ದಿದ್ರೆ. ಆದ್ರೆ ಒತ್ತಡಗಳ ನಡುವೆ ಮಾಡೋಕ್ಕಾಗಿಲ್ಲ, ಹೊರಗಡೆ ಬಂದೆ. ಬಟ್ ನೀವು ಡೈರೆಕ್ಟರ್ ಆದ್ಮೇಲೆ ಕೂಡ ಹೆಚ್ಚು ಸಿನಿಮಾ ಮಾಡಿ. ನಾನು ಭಾಳ ಚೂಸಿ ಸರ್, ನಾನು ಭಾಳ ಚೂಸಿ ಆಗಿರ್ತೀನಿ. ನಾನು ಖುಷಿ ಅನ್ಸತ್ತಷ್ಟೇ ಹಿಂದೆ ಬಿಡ್ತೀನಿ. ನಾನು ಬಂದಿದ್ದೆಲ್ಲ ನಾನು ಮಾಡಕ್ ಹೋಗೋದಿಲ್ಲ, ಬಟ್ ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನನಗೆ ಸ್ವಲ್ಪ ಸ್ವಲ್ಪ ಪುಷಪ್ ಆಗಿದ್ದಿದ್ರೆ ಒಳ್ಳೊಳ್ಳೆ ಸಿನಿಮಾಗಳಾಗಿರೋದು ನನ್ನ ಕಡೆಯಿಂದ. ಸಂತೆಯಲ್ಲಿ ನಿಂತ ಕಬೀರ ನೀವು ಅನ್ಕೊಂಡಂಗೆ ಆಗ್ಲಿಲ್ಲ, ಒಳ್ಳೆ ಸಿನಿಮಾ ಎಕ್ಸ್ಪೆಕ್ಟೆಡ್ ಲೆವೆಲ್ ಹೋಗ್ಲಿಲ್ವಲ್ಲ ಅನ್ನೋದು ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಬೇಜಾರಿತ್ತು. ಆ ಸಂದರ್ಭ ಸರ್, ಅದೇನಾಯ್ತು, ಇವರು ಒಂದು ಸಿನಿಮಾ, ರಜನಿಕಾಂತ್ ಅವ್ರ ಸಿನಿಮಾ ಕಬಾಲಿ ಅನ್ನೋ ಸಿನಿಮಾ ಬಂದಾಗ ಕನ್ನಡ ಸಂಘಟನೆಗಳು ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ಅದು ಯಾವಾಗಲೂ ಅದಾಗತ್ತೆ. ರಜನಿಕಾಂತ್ ಸಿನಿಮಾ ಬರುತ್ತೆ ಅಂದಾಗ ಅದು ದೊಡ್ಡ ಮಾರ್ಕೆಟು, ಅದ್ರ ನಡುವೆ ಏನೇನೋ ಒಂದಷ್ಟು ಆಗುತ್ತೆ. ನಾವು ಅವ್ರ ಜೊತೆಗೆ ಬರಬೇಕಾಗಿತ್ತು. ಶಿವಣ್ಣ ನಂಗೆ ಹೇಳಿದ್ರು, ಇಲ್ಲ ನಾನು ಜೊತೆಗೆ ಬರ್ತೀನಿ, ಇದು ಈ ಥರದ ಸಾಧ್ಯತೆಗಳು ಗೊತ್ತಿತ್ತು ನನಗೆ ಹಿಂಗಾಗ್ತವೆ ಅಂತ. ನಿರ್ಮಾಪಕರ ಜೊತೆಗೆ ಮಾತಾಡು ಅಂದ್ರು, ಅವರು ಒಪ್ಕೊಂಡ್ರು ಆ ಕ್ಷಣಕ್ಕೆ. ಅದಾದ್ಮೇಲೆ ಅವ್ರ ಮೇಲೆ ಒತ್ತಡ ಬಂತು, ಈ ಸಿನಿಮಾ ರಿಲೀಸ್ ಮಾಡ್ಬೇಡಿ ಅಂತ. ಆ ಶಿವಣ್ಣ ಬೇಜಾರು ಮಾಡ್ಕೊಂಡು, ನೋಡಿ ಹಿಂಗಾಗ್ತವೆ ಇಲ್ಲಿ, ಅದಕ್ಕೆ ನಾನು ನಿಮ್ಗೆ ಹೇಳೋದು ಅಂತ. ಆಮೇಲೆ ನಾವು 1 ವಾರ ಪೋಸ್ಟ್ಪೋನ್. ನಾವು ಶುಕ್ರವಾರ ರಿಲೀಸ್ ಆದ್ರೆ ಶನಿವಾರ ಕರ್ನಾಟಕ ಬಂದು ಬೆಂಗಳೂರು ಬಂದಾಯ್ತು. ಕರ್ನಾಟಕ ಬಂದಾಯ್ತು ಇಲ್ಲೋ ಗೊತ್ತಿಲ್ಲ, ಬೆಂಗಳೂರು ಬಂದಾಯ್ತು. ಬೆಂಗಳೂರು ಬಂದಾದ್ಮೇಲೆ ಬಂದಾದ ಮಾರನೆಗೆ ಭಾನುವಾರದಲ್ಲಿ ಮತ್ತೆ ಜನ ಇಲ್ಲ. ನಾವು ಬಂದಿದ್ದೀವಿ, ರಿಲೀಸ್ ಮಾಡಿದ್ವಿ ಅನ್ನೋದು ಗೊತ್ತಾಗೋಕೆ ಮುಂಚೆನೇ ನಾವು ಥಿಯೇಟರ್ಲಿ ಇಲ್ಲ ಸರ್. ಅದು ಬಹಳ ಆ ಥರದ್ದು ಬೇಜಾರು ಅನ್ಸುತ್ತೆ. ಒಳ್ಳೆ ಸಿನಿಮಾ ಇಟ್ಕೊಂಡು ಒಂದು ಒಳ್ಳೆ ಕಥೆ ಇಟ್ಕೊಂಡು, ಅಂದ್ರೆ ನಮ್ಮಲ್ಲಿ ಒಂದು ಜೋಕ್ ಇದೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡ ಕಾಪಾಡು ಕನ್ನಡಿಗರಿಂದ. ನನ್ನ ಬದುಕಲ್ಲಿ ಅದು ಆ ಥರದ್ದು ಇದಾಗೋಯ್ತು. ಇವತ್ತಿನ ಸಂದರ್ಭಕ್ಕೆ ಪ್ರಸ್ತುತ ಕನ್ನಡ ಚಿತ್ರರಂಗದ ಸ್ಥಿತಿಗತಿಯನ್ನ ನೋಡಿದಾಗ ನಿಮ್ಮಂತ ನಿರ್ದೇಶಕರು ಇರ್ಬೇಕು. ಸೊ ಭೀಮಾ ತೀರದ ಹಂತಕರು ಅನ್ನುವಂತ ಒಂದು ಕಥೆಯನ್ನು ಇಟ್ಕೊಂಡು ಮತ್ತೆ ಒಂದು ಒಳ್ಳೆ ಸಿನಿಮಾ ಕೊಡೋ ಪ್ರಯತ್ನದಲ್ಲಿ ನೀವಿದ್ದೀರಿ. ಸೊ ಯಾಕೆ ಈ ಕತೆ? ಆಕ್ಚುಲಿ ಅದೇ, ನಾನು ಫಸ್ಟ್ ಸಿನಿಮಾ ಅಂತ ಶುರುವಾಗಿದ್ದು ನನಗೆ. ನಾನು ಆ ಕಪ್ಪು ಮಳೆ ಅಂತ ಒಂದು ಸಿನಿಮಾ ಶುರು ಮಾಡಿದ್ವಿ. ಯಾವಾಗ ಇದು? 2006. ನಾಟಕ ಮಾಡ್ತಿದ್ವಿ. ಚೇತನ್ ಕರ್ಕೊಂಡು ಬಂದಿದ್ದೆ. ಚೇತನ್ ನಾನೇ ಕರ್ಕೊಂಡು ಬಂದಿದ್ದೆ. ಯಾವ ಚೇತನ? ನಮ್ಮ ಅಹಿಂಸಾ ಚೇತನ್ ನಾನೇ ಕರ್ಕೊಂಡು ಬಂದಿದ್ದು. ಕಿಶೋರ್ನು ನಾನೇ ಟ್ರೈನ್ ಮಾಡಿದ್ದು, ನಾನೇ ರಂಗಭೂಮಿ ಕರ್ಕೊಂಡು ಬಂದಿದ್ದು ನಾನೇ. ಸಿನಿಮಾ ಟ್ರೈನ್ ಮಾಡ್ತಿದ್ದೆ. ಬಿಬಲ್ ರಾಕಲ್ಲೇ ವಾಯ್ಸ್ ಎಕ್ಸಸೈಸ್ ಮಾಡಿಸ್ತಿದ್ದೆ, ನಾಟಕಗಳು ಮಾಡಿಸ್ತಿದ್ದೆ. ಅವರು ಕಾಲೇಜ್ ನಾಟಕಗಳು ಮಾಡಿದ್ರು. ಅದಾದ್ಮೇಲೆ ನನಗೆ ಸ್ವಲ್ಪ ಸಿನಿಮಾಗೆ ಅಂತ ಮಾಡಿದ್ಮೇಲೆ, ಅದಾದ್ಮೇಲೆ ಬಿ ಸುರೇಶ್ ಅವ್ರದ್ದೊಂದು ಪಿಲ್ಲರ್ಸ್ ಮಾಡಬೇಕಾಗಿತ್ತು. ಹೌಸಿಂಗ್ ಬೋರ್ಡು ಫ್ಲಾಟ್ ಮಾಡ್ತಾ ಇದ್ರು ಅವಾಗ ನಾನು ಮೆಗಾ ಸೀರಿಯಲ್ ಮಾಡದೇನೆ ಹೋಗಿದ್ದರಿಂದ ಮತ್ತೆ ನಾನು ಕರೆದ್ರು, ಬರ ಮತ್ತೆ ರಣಜಿ ಆಡಿಸ್ತೀನಿ ಅಂತ ಕರೆದ್ರು. ಫೋನ್ ಮನೆ ಕಬಡ್ಡಿ ಆಡ್ಕೊಂಡು ಮನೇಲಿದ್ದೆ ನಾನು. ಅವಾಗ ಫೋನ್ ಬಂತು, ಮನೆಗೆ ಬಂದೆ ವಾಪಸ್ಸು. ಇದು 5 ಫಿಲ್ಲರ್ಸ್ ಅಂತ ಬರೋದು ದೂರದರ್ಶನ, 2 ನಿಮಿಷ 3 ನಿಮಿಷ. ಅದನ್ನ ಮಾಡ್ಕೊಡೋದು ನನಗೆ ಅಂತ. ಅದನ್ನ ಮಾಡಿದಾಗ ನಾನೊಂದು ಟೀಮ್ ಮಾಡ್ಕೊಂಡೆ. ಮತ್ತೆ ಜ್ಞಾನಮೂರ್ತಿನೇ ಕೆಲಸ ಮಾಡೋರು ಜೊತೆಗೆ, ಕಿಶೋರು, ಬಸಕುಮಾರು, ಇವ್ರನ್ನೆಲ್ಲ ಆಕ್ಟ್ ಮಾಡಿಸೋದು ಅಂತ ಮಾಡಿ ಒಂದೊಂದು ಫಿಲ್ಲರ್ ಮಾಡಿಸ್ದೆ. ಅಲ್ಲಿ ಕಿಶೋರ್ ಫಸ್ಟ್ ಟೈಮು ಸ್ಕ್ರೀನ್ಗೆ ತೋರಿಸಿದ್ದು. ಅಲ್ಲಿ ಸ್ವಲ್ಪ ಏನಾಯ್ತು, 1 ಗಂಟೆ ಶೂಟಿಂಗು, ರಾತ್ರಿ 1 ಗಂಟೆ. ಆವಾಗ ನಮ್ಮ SV ಶಿವಕುಮಾರ್ ಸ್ವಲ್ಪ ರೇಗಾಡಿದ್ರು ನನಗೆ, ಯಾರಾದರೂ ಒಳ್ಳೆ ಆಕ್ಟಿಂಗ್ ಕರ್ಕೊಂಡು ಬರೋದಿಲ್ವಾ, ಒಂದು 500 ಜಾಸ್ತಿ ಹೋದ್ರೂ ಪರವಾಗಿಲ್ಲ, ನಮ್ಮ ಟೈಮ್ ಸೇವ್ ಆಗುತ್ತೆ. ಯಾಕೆ ಕಿಶೋರ್ ಅವ್ರು ಸ್ವಲ್ಪ ಟೈಮ್ ತಗೊಂಡ್ರು. ಫಸ್ಟ್ ಟೈಮ್ ಸ್ಕ್ರೀನ್ ಇದಾಗ್ತಿದೆ. ಜ್ಞಾನಮೂರ್ತಿನೂ ಅವಾಗಷ್ಟೇ ಮನ್ವಂತರ ಮಾಡ್ತಿದ್ರು, ಬೇಜಾರು ಮಾಡ್ಕೊಬಿಟ್ರು. ನನಗೆ ಅವಾಗ ಏನಾಗೋಯ್ತು, ನನಗೆ ಒಂಥರ ಇವನು ತುಂಬ ಡಿಪ್ರೆಸ್ ಆಗ್ಬಿಟ್ಟ. ಯಾರು? ಕಿಶೋರ್ ತುಂಬ ಡಿಪ್ರೆಸ್ ಆಗ್ಬಿಟ್ಟ. ನಾನು ಆಮೇಲೆ ಎಡಿಟಿಂಗ್ ಮಾಡ್ತಿದ್ದೆ, ನೀನು ಬಾ ನೀನು ಅಂತ ಕರೆದಾದ್ಮೇಲೆ ಅವನು ಬಂದ. ನಮ್ಮದು ಮೀಡಿಯಾ ಹೌಸ್ ಇತ್ತಲ್ಲ, ಅಲ್ಲಿಗೆ ಬಂದ. ಅವನು ಅವ್ರ ಶ್ರೀಮತಿ ಇಬ್ಬರು ಬಂದರು, ವಿಶಾಲಾಕ್ಷಿ. ಬಂದಾಗ ತೋರಿಸ್ದೆ, ನೋಡು ನಿನ್ನ ಜೆಸ್ಚರ್ ತುಂಬ ಚೆನ್ನಾಗಿದೆ, ಈ ಆಂಬಿಯನ್ಸ್ ನಿಂಗೆ ಹೋಗಬೇಕು. ನಾನು ನೀನು ಇದ್ದಾಗ ಏನೋ ಮಾಡ್ಕೊಳ್ತೀವಿ, ಕಾಲೇಜಲ್ಲಿ ನಾಟಕ ಮಾಡ್ತಿದ್ವಿ, ಅದೇ ನನ್ನ ಇದು ಮಾಡ್ಕೊಳ್ತಿದ್ದೆ. ಇಷ್ಟು ಫ್ರೀ ಆಗಬೇಕು ನೀನು. ಫ್ರೀ ಆದ್ರಷ್ಟೇ ನೀನು ಆ್ಯಕ್ಟಿಂಗ್ ಮಾಡೋಕ್ಕೆ ಸಾಧ್ಯ. ನೀನು ಅಷ್ಟು ಜನ ಇದ್ದಾಗ, ಅಷ್ಟು ಜನರನ್ನು ಮರೆತರಷ್ಟೇ ನೀನು ಅಭಿನಯಿಸ್ಬೋದು. ಅಷ್ಟು ಜನ ಇದ್ರೂ ಅವ್ರು ನೀನು ಧೈರ್ಯವಾಗಿ ಆ ಸಬ್ಕಾನ್ಷಿಯಸ್ ಲೆವೆಲ್ ಚೆನ್ನಾಗಾಗ. ಆಮೇಲೆ ಹೋದ ಅವನು. ಅದಾದ್ಮೇಲೆ ಕಂಠಿ ಬಂತು. ಕಂಠಿ ಆದ್ಮೇಲೆ ನಾಟಕ ಮಾಡ್ತಿದ್ವಿ. ಅದು ಹೆಂಗೆ ಅಂದರೆ, ರಮ್ಯಾ ಅವ್ರದ್ದು ಡೇಟ್ ಇದೆ, ಲಿಯೋ ತಾಲ್ಸ್ತಾ ಇದ್ದು ರೆಸರೆಕ್ಷನ್ ಅಂತ ನಾವಲ್ಲ, ಅದನ್ನು ಮಾಡಬೇಕು ಅಂತ. ಅವ್ರು ನನಗೆ ಡಿನೋ ಮಾರಿಯಬೇಕು, ಹೀರೋ ಮಾಡಲಿ ಮಾಡ್ಬಿಡೋಣ. ನಾನು ಹೇಳಿದೆ, ಇಲ್ಲ ಮೇಡಮ್, ಕನ್ನಡದ ಸಂವೇದನೆ ಇಲ್ಲ. ಹಂಗೆ ಅವರು MG ರೋಡಲ್ಲಿ ಬೆಲ್ಟ್ ಮಾರೋ ಥರ ಕಾಣಿಸ್ತಾರೆ. ಅವ್ರು ರೇಗದ ನನಗೆ.
ಬೇಗ್ಬಿಟ್ರು ನಂಗೆ. ನಾನೇನು ಒಂದು ಹೀರೋ ತಗೊಂಡು ಬಂದು ನೋಡೋಣ ಸರಿ ಅಂತ ಒಂದ್ಸರಿ ಕಲಾಕ್ಷ ನಾನು ಹುಡುಕ್ತಾನೆ ಇದ್ದೆ. ನನಗೆ ನಮ್ಮ ಸೀಮೆನಲ್ಲಿ ನಮ್ಮ ಹೀರೋಗಳು ಸಿಗಲ್ವಾ ಅನ್ನೋದೊಂದು ವಿಶ್ವಾಸ ನನಗೆ. ಹುಡುಕ್ತಾ ಇದ್ರೆ ಅದು ಕಮ್ಯುನಿಸ್ಟ್ರದ್ದು ಒಂದೇನೋ ಗೋ ಬ್ಯಾಕ್ ಬುಷ್ ಅಂತ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು ಸಮುದಾಯದಿಂದ. ಅಲ್ಲಿ ಚೇತನ್ ಕಾಣಿಸಿದ್ ನನಗೆ. ಒಂದು ಸ್ವಲ್ಪ ನಾಟಕ ಗಿಟ್ಕ ಮಾಡೋ ಸಂದರ್ಭದಲ್ಲಿ ಅದು ಉತ್ತೇಶ್ ಅಂತ ಪ್ರೊಡ್ಯೂಸರು, ಅದು ಯಾವ್ದಾದ್ರು ಮಿನುಗುತ್ತಾರೆ ಅಂತ ಒಂದು ಸಿನಿಮಾ ಮಾಡಿದ್ರು, ಅವ್ರು ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಅದನ್ನ. ಶಿವಮಣಿ ಅವ್ರು ಮಾಡಿದ್ರು, ನಮ್ಮ ಶಿವರಾಜ್ ಅಸ್ಕೇರಿ ಅವ್ರು ಡೈರೆಕ್ಟ್ರು. ಆ ಸಿನಿಮಾ ಉತ್ತೇಶನ್ ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ಅವ್ರೇನ್ ಮಾಡಿದ್ರು, ಆ ಸಿನಿಮಾ ಸ್ವಲ್ಪ ಹಿಂದಾದ್ರಿಂದ ಅವರು ಆ ಸಿನಿಮಾ ನಿಂತೋಯ್ತು. ನಾವು ನಾಟಕ ಮಾಡ್ಕೊಳ್ತಿದ್ವಿ. ಅವಾಗ ಸುಮ್ಮನೆ ಬಂದು ನಾವು ಒಂದು ಸಿನಿಮಾ ಮಾಡ್ಬೇಕು ಅಂತೀವಿ. ಹೌದು, ಸುಮ್ಮನೆ ಕಿತ್ತು. ಆಮೇಲೆ ನಾವು ಶ್ರೀಧರ್ ಅವ್ರ ಹತ್ರ ಹೋದ್ವಿ. ಶ್ರೀಧರ್ ಅವ್ರ ಹತ್ರ ಹೋದ್ಮೇಲೆ ಅವರು ನನಗೆ ಎದೆಗಾರಿಕೆ ಮಾಡ್ಬೇಕು ಅಂತ, ನನಗೆ ಎದೆಗಾರಿಕೆ ಮೇಲೆ ಬಹಳ ಖಂಡಿತ ಮುಂಚೆ ಎದೆಗಾರಿಕೆ. ಅವ್ರು ನಂಗೆ ರೇಸರ್ ಬಾಸು ಅಂತ ಒಂದು ಅವ್ರಿಗೆ ಇಷ್ಟವಾದ ಪಾತ್ರ, ಯಾರಿಗೆ, ಶ್ರೀಧರ್ ಅವ್ರಿಗೆ. ಸ್ಲಂ ಬಾಲ ಬಹಳ ಅವ್ರ ಮಾನಸಿಕ ಗುರು ಸ್ಲಂ ಬಾಲ. ಈಗ ನನಗೆ ಮೈನ ಹೆಂಗೋ ಶ್ರೀಧರ್ ಅವ್ರಿಗೆ ಸ್ಲಂ ಬಾಲ ಹಂಗೆ. ಅವ್ರು ಅದನ್ನು ಮಾಡು ಅಂತ. ನಾನು ಅವು ಎರಡು ನೋಡಿದ್ರೆ ನನಗೆ ಅದು ಡೆಪ್ತ್ ಕಾಣಿಸ್ತಿರ್ಲಿಲ್ಲ. ನನಗೆ ಕೊಟ್ಟರೆ ಎದೆಗಾರಿಕೆ ಕೊಡಿ, ಇಲ್ವಾ ನನಗೆ ದಾದಾಗಿರಿ ಎದುರು ಕೊಡಿ. ಓಕೆ ಸ್ಲಂಬಾಲ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆಗೋಯ್ತು, ಯಾವುದೋ ಒಂದು ಶುರು ಮಾಡೋಣ. ಇವನ್ ಗಲಾಟೆ ಶುರು ಮಾಡ್ಬಿಟ್ಟ ಚೇತನ. ಈಸ್ ಅ ಬ್ರೈಟ್ ಸ್ಟೂಡೆಂಟ್ ಫ್ರಮ್ ಏಲ್ ಯೂನಿವರ್ಸಿಟಿ ಪ್ರಪಂಚದ ಸರ್ವಶ್ರೇಷ್ಠ ಯೂನಿವರ್ಸಿಟಿ. ಗಲಾಟೆ ಮಾಡೋಕ್ಕೆ ಶುರು ಮಾಡ್ದ. ನಾನು ಬ್ಲೇಡ್ ಇಟ್ಕೊಳ್ಳ, ನಾನು ಇದನ್ನು ಮಾಡಲ. ಕಚ್ಚಾಟದಲ್ಲಿ ನಾನು ಸುಮ್ಮನೆ ಒಂದ್ಸರಿ ಹೇಳ್ದೆ, ಇಲ್ಲ ಬಿಡು, ಅಲ್ಲೊಂದು ಲೆಜಿಟಿಮೇಟ್ ಇದಿದೆ, ಶೇಡ್ ಇದೆ, ಅದನ್ನ ಇಟ್ಕೊಂಡು ಸಿನಿಮಾ ಮಾಡೋಣ. ಅವ್ನಿಗೆ ಎಲ್ಲ ದೇಶದ ಸಂವಿಧಾನದ ಎಚ್ಚರಿಕೆ, ಪ್ರಾಕ್ಟಿಕಾಲಿಟಿ ಇರಲಿಲ್ಲ, ಆದರೆ ಥಿಯರಿಟಿಕಲ್ ಆಗಿ ಆಲ್ ನೇಷನ್ಸ್, ಯಾವ ದೇಶದ ರಿಟರ್ನ್ ಅಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅವ್ರಿಗೆ ಆಳವಾದ ಇದಿತ್ತು. ಸುಮ್ಮನೆ ಅವರು ಬ್ರೈಟ್ ಸ್ಕಾಲರ್ ಅಂದರೆ ಅಲ್ಲಿ ನಮ್ಮದು PhD ಥರದ್ದು. ಸುಮ್ಮನೆ ಹಂಗೆ ಆಗಲ್ಲ. ಆ ಥರದ ಯೂನಿವರ್ಸಿಟಿಗಳಲ್ಲಿ ಸಿಕ್ಕಾಪಟ್ಟೆ ಅಧ್ಯಯನ ಮಾಡಿಸಿರ್ತಾರೆ. ಆವಾಗ ನಾವೇನು ಮಾಡಿದೆ, ಶ್ರೀಧರ್ ಅವ್ರ ಜೊತೆಗೆ ಚರ್ಚೆ ಆಯಿತು. ಯಾವ್ದು ಮಾಡೋದು ಅಂದರೆ ಲೆಜಿಟಿಮೇಟ್ ಶೇಡ್ ಜೊತೆಗೆ ಆ ದಿನಗಳು ಮಾಡೋದು ಅಂತ. ದಿನಗಳು ಇಲ್ಲ, ಆ ಕಪ್ಪು ಮಳೆ ಅಂತ ಅವಾಗ ಶುರುವಾಗಿದ್ದು. ಡಿಸ್ಕಷನ್ ಶುರು ಆಯಿತು, ಎಲ್ಲವೂ ಆಯಿತು. ಎಲ್ಲವೂ ಆದಮೇಲೆ ನಾನು ಕೊನೆಯ ಘಟ್ಟದಲ್ಲಿ ನಾನು ಅಲ್ಲಿ ಇರೋಕ್ಕಾಗಲಿಲ್ಲ, ಕಾರಣಾಂತರಗಳಿಂದ ನಾನು ಹೊರಗಡೆ ಬಂದೆ. ಆ ಪ್ರಾಜೆಕ್ಟ್ನಿಂದ ಹೊರಗಡೆ ಬಂದೆ. ಆಮೇಲೆ ಚೈತನ್ಯ ಅನ್ನೋರು ಯಾರೋ ಬಂದರು, ನಾನು ಹೊರಗಡೆ ಬಂದ್ಬಿಟ್ಟೆ. ನನಗೆ ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ಡಿಪ್ರೆಷನ್ ಆಗುತ್ತೆ. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.